ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಕೊಯಂಬತ್ತೂರ್. ಇವಾಗ ಟೈಮ್ ಅಂದ್ಬಿಟ್ಟು 5:45. ಇನ್ನೇನು ಬೆಳಕಾಗೋ ಥರ ಇದೆ. ನಾನು ಈ ಥರ ರೆಡಿ ಆಗಿದ್ದೀನಿ. ಒಂದು ನಿಮಿಷ, ಯಾವ ಕಡೆ ಲೈಟ್ ಬರ್ತೀನಿ. ಈ ಥರ ರೆಡಿ ಆಗಿದ್ದೀನಿ. ಇನ್ನೂ ಕತ್ಲಿದೆ, ಇಟ್ಸ್ ಓಕೆ. ಬೆಳಕಲ್ಲಿ ಹೆಂಗೆ ಬೆಳಕಾಗುತ್ತೆ? ಓ ಗೈಸ್, ಬೆಳಕಾಗ್ತಿದೆ ಗೈಸ್. ಆ ಕಡೆ ಫುಲ್ ಬೆಟ್ಟ ಇದೆ. ಸೊ ಈಗ ಮೆಡಿಟೇಷನ್ಗೆ ಹೋಗ್ತಾಯಿದ್ದೀವಿ. ಹೋಗಿ ಬಂದು ಹೇಳ್ತೀನಿ. ನಾನು ಸನ್ರೈಸ್ ನೋಡೋಣ ಅಂದ್ಕೊಂಡೆ, ಬಟ್ ನಂಗೆ ಸನ್ ಯಾವ ಕಡೆ ರೇಸ್ ಆಗ್ತಿದೆ ಗೊತ್ತಾಗ್ತಿರಲಿಲ್ಲ. ಸೊ ಗೈಸ್ ನೋಡಿ, ಬೆಳಕಾಗಿದೆ. ಎಷ್ಟು ಫ್ರೆಶಾಗಿ ಕಾಣಿಸ್ತಿದ್ದೀನಿ ನಾನು. ನಂಗೆ ತುಂಬ ಕೋಲ್ಡ್ ಜ್ವರ ಆಗಿದೆ. ಫಾಗು ಹೆಂಗಿದೆ ಗೊತ್ತಾ ಗೈಸ್? ಫುಲ್ ಫಾಗ್ ಇದೆ. ಹಿಂದೆ ಬೆಟ್ಟ. ಸೊ ಇವಾಗ ತಾನೇ ಮಿರರ್ ಮೆಡಿಟೇಷನ್ ಮುಗಿಸ್ದೆ. ಎಲ್ಲರೂ ವೈಟ್ ಡ್ರೆಸ್ಸಲ್ಲಿದ್ದೀವಿ ಗೈಸ್. ನಾನಿದು ಲೈಕ್ ಕೈಂಡ್ ಆಫ್ ಕ್ರೀಮ್ ಕಲರ್ ಟಾಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ 7:30ಗೆ ಮತ್ತೆ ಎಕ್ಸಸೈಸ್ ಯೋಗ ಮಾಡಿಸ್ತಾರೆ. 7:30ವರೆಗೂ ವೀಡಿಯೋ ಪೀಕಾಕ್ ಇದೆ ಅಂತೆ ಗೈಸ್. ಇಲ್ಲಿ ನಾನು ಪೀಕಾಕ್ ಕಾಣಿಸಿದ್ರೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಪೀಕಾಕ್ ಅಷ್ಟೇ ಗೈಸ್. ಫುಲ್ ಫ್ರೆಶಾಗಿ ನೈಟು ನಾನೊಂದು ಡೋಲೋ ಮತ್ತು ಒಂದು ಕೋಲ್ಡ್ ಟ್ಯಾಬ್ಲೆಟ್ ತೊಗೊಂಡೆ, ಆದರೂ ಇನ್ನೂ ಹೋಗಿಲ್ಲ ಗೈಸ್. ಏನೋಪ್ಪ, ನೋಡೋಣ. ಎಲ್ಲರೂ ಕಮೆಂಟ್ ಸೆಕ್ಷನ್ ನಾನು ಹುಷಾರಾಗೋಕ್ಕೆ ಕಮೆಂಟ್ ಹಾಕಿ. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿಕೊಂಡು ಹಿಂಗೆ ನೋಡ್ತಿದ್ದೀನಿ. ನೋಡಿ ಗಾಯ್ಸ್, ಈ ಕಡೆ ಬಂದರೆ ಲಾನು, ಇದು ಎಂಟ್ರೆನ್ಸ್, ಆ ಕಡೆ ಹಿಂದೆ ಗೇಟ್ ಇರೋದು. ವಾವ್, ಎಷ್ಟು ಚೆನ್ನಾಗಿ ಬೀಳ್ತಿದಲ್ಲ ಸನ್ರೈಸು. ವೇಟ್, ಯಾ ಗೈಸ್, ತುಂಬ ಚೆನ್ನಾಗಿ ಬೀಳ್ತಿದೆ ಸನ್ರೈಸ್. ನಾನು ಏನು ಮಾಡಿದ್ದೀನಿ ವ್ಲಾಗಲ್ಲಿ? ಫಸ್ಟ್ ಆಫ್ ಆಲ್ ಎಲ್ಲ ಈ ಥರ ಅನ್ವಾಂಟೆಡ್ ಮಾತಾಡಿದ್ದೀನಿ. ನೋಡೋಣ ಹೆಂಗೆ ಮಾಡ್ತೀನೋ, ಏನು ಕತೆನೋ. ನಿಮಗೆಲ್ಲ ಫೀಲ್ ಆಗ್ತಿದೆ ನಂಗೆ ಹುಷಾರಿಲ್ಲ ಅಂತ. ನಂಗೆ ನಿಜ ಹುಷಾರಿಲ್ಲ ಗೈಸ್. ಇವಾಗ ತಾನೇ ಬ್ರೇಕ್ಫಾಸ್ಟ್ ತಿಂದ್ವಿ. ಟೈಮ್ ಬಂದು ವೇಟ್ ಅಂಟಲ್ಲಿ ಎಕ್ಸಾಕ್ಟ್ ಬೆಲ್ಲ ಆಯಿತು. ಎಕ್ಸಾಕ್ಟ್ 9 o'clock. ಸೊ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪೊಂಗಲ್ಲು ಮತ್ತು ಇಡ್ಲಿ ಇತ್ತು. ಅಷ್ಟೇ ಸದ್ಯಕ್ಕೆ ಅಪ್ಡೇಟು. ಎಲ್ಲ ನೋಡಿ ವೈಟ್, ಎಲ್ಲಿ ನೋಡಿದ್ರು ನೀವು ವೈಟಲ್ಲಿ ಇರ್ತೀವಿ. ಇದು ತಾರಾ ಅಕ್ಕ, ಆಲ್ರೆಡಿ ಇಂಟ್ರಡಕ್ಷನ್ ಆಗಿದೆ. ಯಾವ ಕಡೆ ಚೆನ್ನಾಗಿ ಬರ್ತಿದೆ ಅಂತ ನೋಡ್ತಿದ್ದೀನಿ ಗೈಸ್. ಇದೇನು ಅಷ್ಟು ಎನರ್ಜೆಟಿಕ್ ಆಗಿ ಇಂಟ್ರೆಸ್ಟಿಂಗ್ ಆಗಿಲ್ಲ, ಬಿಕಾಸ್ ನಂಗೆ ಹುಷಾರಿಲ್ಲ. ಅದಕ್ಕೆ ಎನರ್ಜಿ ಏನು ಇಲ್ದಿರಂಗೆ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಆಚೆ ಹೋಗಿದ್ದೆ, ಉದ್ದಿನ ವಡೆ ಆಸೆ ಮತ್ತು ಫುಲ್ ಟೆಂಪ್ಟ್ ಆಗುತ್ತೆ. ಲೈಕ್ ಲಾಸ್ಟ್ 3 ಡೇಸಿಂದ ಬರೀ ಗಂಜಿ, ಇಡ್ಲಿ ಈ ಥರದೇ ತಿಂದು ಇವಾಗ ನಂಗೆ ಬಜ್ಜಿ ತಿನ್ಬೇಕು ಅನಿಸ್ತಾ ಇದೆ, ಪಾನಿಪುರಿ ತಿನ್ಬೇಕು ಅನಿಸ್ತಾ ಇದೆ. ಆದರೆ ಸಿಗಲ್ಲ ಗೈಸ್. ಬೆಂಗಳೂರಿಗೆ ಹೋಗೋವರೆಗೂ ಏನೂ ಸಿಗಲ್ಲ. ಬಟ್ ಸ್ಟಿಲ್ ಗೈಸ್, ಇವಾಗ ತಾನು ಲಂಚ್ ಆಯಿತು. ಇವಾಗ ನಾವು ಯಾವುದೋ ಡ್ಯಾಮಿಗೆ ಹೋಗ್ತಿದ್ದೀವಿ. ನಾನು ನಿಮ್ಗೇನೋ ತೋರಿಸ್ಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹೇರ್ ಏನು ಹಿಂಗೆ ಆಗ್ಬಿಟ್ಟಿದೆ. ಡೋಂಟ್ ಮೈ. ಅಯ್ಯೋ ಕೋತಿ ಗೈಸ್, ನಂಗೆ ಭಯ. ಇರಿ ಒಂದು ನಿಮಿಷ. ಹಾಂ, ಹೆಂಗಿದೆ ಇದು ನಾನು ಲೆನ್ಸ್ ಕಾರ್ಟಲ್ಲಿ ತೊಗೊಂಡಿದ್ದು ಹೊಸದು. ನಾನು ನಿಮಗೆ ಮ್ಯಾಜಿಕ್ ತೋರಿಸ್ತೀನಿ. ಇರಿ ಸಾಯನ್ ಹತ್ರ ಹೋಗ್ಬಿಟ್ಟು ಗೈಸ್. ಇವಾಗ ನಾನು ನಿಮಗೆ ಮ್ಯಾಜಿಕ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಗ್ಲಾಸಸ್. ಹಿಂಗೆ ಹಾಕ್ಕೊಂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಮ್ಯಾಜಿಕ್. ಈಗ ನಾರ್ಮಲ್ ಗ್ಲಾಸಸ್. ಗ್ರೀನ್ ಚೆನ್ನಾಗಿದೆ ಗೈಸ್. ಇವಾಗ ಮತ್ತೆ ಹಿಂಗೆ ಹಾಕ್ಬಿಟ್ರೆ ಗ್ಲಾಸಸ್, ಸನ್ ಗ್ಲಾಸಸ್. ಇದ್ರದ್ದು ಲಿಂಕ್, ಇದು ನಾನು ಲೆನ್ಸ್ ಕಾರ್ಟ್ ತಗೊಂಡಿದ್ದು ಗೈಸ್. ನಾವಿವಾಗ ಆಟೋಲ್ಲಿ ಹೋಗ್ತಿದ್ದೀವಿ. ಎಷ್ಟು ಜನ ಇದ್ದೀವಿ ಅಂದರೆ ಇಷ್ಟು ಜನ ಇದ್ದೀವಿ. ಹಾಯ್ ಮಾಡಿ ಆಂಟಿ. ಅಲ್ಲಿ ಹಿಂದೆ ಸಕ್ರಿ
ಗೈಸ್ ಇವಾಗ ಹೋಗ್ತಿದ್ದೀವಿ, ಡ್ಯಾಮ್ಗೆ ಹೋಗಿ ಅಲ್ಲಿ ಹೆಂಗಿದೆ ಪ್ಲೇಸ್ ಅಂತ ತೋರಿಸ್ತೀವಿ. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸ್. ಇದೇನೋ ಬರ್ದಿದ್ದಾರೆ ತಮಿಳ್ ಗೊತ್ತಿರೋ, ಇದು ಇಂಗ್ಲೀಷಲ್ಲೇ ಬರ್ದಿದೆ, ಸಾರಿ ಗೈಸ್ ಇವಾಗ ನಾನು ತೋರಿಸೋ ವ್ಯೂಗೆ ನೀವೇ ಮೆಸ್ಮರೈಸ್ ಆಗ್ತೀರಾ, ವಾವ್ ಅಂತ ಕಮೆಂಟ್ ಆಗ್ತೀರಾ. ನೋಡ್ಕೊಳ್ಳಿ, ಇವಾಗ ಬೇರೆ ಬ್ಯಾಕ್ ಕ್ಯಾಮ್ರಾ ತಿರುಗಿಸ್ತೀನಿ. ಒಂದು ನಿಮಿಷ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಅವ್ರು ಪಾಸ್ ಆದಮೇಲೆ ತೋರಿಸ್ತೀನಿ. ಅಷ್ಟೊರ್ಗೂ ನೀವು ಎಲ್ಲ ಕಮೆಂಟಲ್ಲಿ WOW ಅಂತ ಹಾಕ್ಕೊಂಡು ರೆಡಿಯಾಗಿರಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ಡೇ 3, ಇವತ್ತು ಡೇ 4 ಅಂತ ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ನಾವಿವಾಗ ಬ್ರೇಕ್ಫಾಸ್ಟ್ ತಿಂತಿದ್ದೀವಿ. ಏನು ಗೊತ್ತಾ ಬ್ರೇಕ್ಫಾಸ್ಟು? ಉಪ್ಮಾ ಮತ್ತು ಇಡ್ಲಿ. ಸೊ ಆಮೇಲೆ ಹಿಂಗೆ ಕೂತಿದ್ದೀವಿ, ಹಿಂಗೆ ತಿಂತಿದ್ದೀವಿ. ಔಟ್ಫಿಟ್ಟು ಆಮೇಲೆ ತೋರಿಸ್ತೀನಿ ಏನು ಹಾಕಿದ್ದೀನಿ ಅಂತ. ಇವಾಗ ಲೈಬ್ರರಿಗೆ ಹೋಗ್ತೀವಂತೆ. ಆಮೇಲೆ ಮ್ಯೂಸಿಯಂ, ಆಮೇಲೆ ಬ್ಯಾಂಗ್ಳೂರ್ಗೆ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಗೈಸ್. ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಗೈಸ್ ದಟ್ ವಿ ಆರ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ನಾವು, ಅಷ್ಟೇ ಗೈಸ್. ಇವಾಗ ತಾನೇ ಬ್ರೇಕ್ಫಾಸ್ಟ್ ಮುಗಿಸಿ ರೂಮಿಗೆ ಹೋಗ್ತಿದ್ದೀವಿ. ಇವಾಗ ವಾಪಸ್ ಈಗ ಸೋ ಸ್ವೀಟ್ ಆಫ್ ದಮ್. ಲಂಚ್ ಕೂಡ ಅವರೇ ಮಾಡಿ ಪ್ಯಾಕ್ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಹಾಕಿ ಕಳಿಸಿದ್ದಾರೆ. ಈವ್ನಿಂಗ್ ಒಂದು 8 o'clock ಅಷ್ಟೊತ್ತಾಗುತ್ತೆ ರೀಚ್ ಆಗೋದು. ಅಷ್ಟೇ ಗೈಸ್. ಒನ್ ಲಾಸ್ಟ್ ಟೈಮ್ ಫುಲ್ ಖಾಲಿ ಇದೆ. ಇದು ಆಡಿಟೋರಿಯಂ. ನಾನು ಔಟ್ಫಿಟ್ ಇನ್ನೂ ತೋರಿಸಿಲ್ಲ ಗೈಸ್. ಯಾರಾದರೂ ಸಿಕ್ಕಿದ್ರೆ ಕ್ಯಾಮ್ರಾ ಇಟ್ಕೊಳ್ಳೋದಕ್ಕೆ ಆವಾಗ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಫುಲ್ ಜೋಶ್ ಗೈಸ್, ಬಿಕಾಸ್ ಕೋಲ್ಡ್ ಇದೆ, ಬಟ್ ಸ್ವಲ್ಪ ಕಮ್ಮಿ ಆಗಿದೆ. ಎಲ್ಲರೂ ಪ್ಯಾಕಿಂಗ್, ನಾನು ಫುಲ್ ಪ್ಯಾಕ್ ರೆಡಿ ಗೈಸ್. ನಾನು ಬೆಳಗ್ಗೆನೇ ಫುಲ್ ಇವತ್ತು ಯಾವ ಔಟ್ಫಿಟಲ್ಲಿ ಹೋಗಬೇಕು ಅದು ಕೂಡ ಹಾಕ್ಕೊಂಡು ಎಲ್ಲ ಆನ್ ಪಾಯಿಂಟ್ ಇದ್ದೀನಿ. ಹೋಗೋದು, ಬ್ಯಾಗ್ ಎತ್ಕೊಳ್ಳೋದು, ರೈ ಅಂತ ಬರೋದು ಬಸ್ಸು ಗೈಸ್. 2 hours ಜರ್ನಿ ಇದೆ ಇವಾಗ ಬಸ್ಸಲ್ಲಿ. ಏನು ಮಾಡೋದು ನೋಡಬೇಕು. ಅವ್ರ ಬುಕ್ಸ್ ಎಲ್ಲ ಏನೇನು ಬೇಕೋ ಅದೆಲ್ಲ ತೊಗೊಂಡು ತಾರಾಕ ಅವರೆಲ್ಲ. ನಾನು ತಿನ್ನೋಕ್ಕಿತ್ತು, ಪ್ಯಾಕ್ ಮಾಡಿಕೊಂಡೆ. ಸ್ನ್ಯಾಕ್ಸ್ ಇದೆ, ಟ್ರೈನಲ್ಲಿ ಬಸ್ಸಲ್ಲಿ ಹೋಗೋವಾಗ ತಿಂದರೆ ಆಗೋಯ್ತು. ಓಕೆ ಗೈಸ್, ಐ ಥಿಂಕ್ ನೆಕ್ಸ್ಟ್ ಬಸ್ಸಲ್ಲಿ ಸಿಗ್ತೀನಿ. ರೂಮ್ ಖಾಲಿ ಮಾಡುವಾಗ ಒಂದು ಶಾರ್ಟ್ ತೊಗೊಂಡು ಅದು ನಾನು ನಿಮಗೆ ತೋರಿಸ್ತೀನಿ ಗೈಸ್. ಓಕೆ ಪ್ಲೀಸ್ ಗೈಸ್, ಲಾಸ್ಟ್ ಬಿಟ್ ಇದೆ ನಾವು ಇದ್ದಿದ್ದು ರೂಮು. ಸೊ ಇವಾಗ ಖಾಲಿ ಮಾಡ್ತಿದ್ದೀವಿ ಅಷ್ಟೇ ಗೈಸ್. ನೆಕ್ಸ್ಟ್ ಬಸ್ಸಲ್ಲಿ ಸಿಗ್ತೀನಿ. ಬಾಯ್. ನಾವೆಲ್ಲ ಇವಾಗ ಹೋಗ್ತಿದ್ದೀವಿ, ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಹೆಂಗಿತ್ತು ಆಂಟಿ? ಚೆನ್ನಾಗಿತ್ತು ಆಂಟಿಗೆ ಚೆನ್ನಾಗಿತ್ತು. ಬ್ರಹ್ಮಜ್ಞಾನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬರ್ತಾ ಇದ್ದೀವಿ ಮನೆಗೆ ಅಷ್ಟೇ ಗೈಸ್. ನೋಡಿ ಗೈಸ್, ಫುಲ್ ಟ್ರಾಫಿಕ್, ಸ್ಲೋ ಮೂವಿಂಗ್ ಟ್ರಾಫಿಕ್, ಎಲ್ಲ ಕಡೆ ಟ್ರಾಫಿಕ್. ಎಲ್ಲ ತಮಿಳಲ್ಲಿ ಬರೆದಿರ್ತಾರೆ, ಏನೂ ಅರ್ಥ ಆಗಲ್ಲ ನಮಗೆ. Everyone turn. See here. ಬೇಕ್ರಿ ಗೈಸ್, ಬೇಕ್ರಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಸರ್ವ್ ಮಾಡಿದ್ರು, ಏನೇನೋ ತಿಂದ್ವಿ. ಬಿಲ್ಲು ಪೇ ಮಾಡಿದಾಯ್ತು. ಸಾಲಿ ಏನಾದ್ರು ಥ್ಯಾಂಕ್ ಯು ಅಂತ ಕಮೆಂಟ್ ಹಾಕಿ. ಎಲ್ಲಿ ಅವ್ರನ್ನೂ ತೋರಿಸ್ಬೋದು. ಎಲ್ಲ ಲಗೇಜ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಒಬ್ಬಳೇ ಲಗೇಜ್ ಏನೂ ಇಲ್ಲಿರ ಫ್ರೀ ಹ್ಯಾಂಡ್ಸಲ್ಲಿ ಬರ್ತಿದ್ದೀನಿ. ಇವರೆಲ್ಲ ಲಗೇಜ್ ಇಟ್ಕೊಂಡಿದ್ದಾರೆ. ಮುಂದೆ ಮಂಜು ಅಕ್ಕನೂ ಲಗೇಜ್ ಇಟ್ಕೊಂಡಿದ್ದಾರೆ. ಇವಾಗ ಇನ್ನು 5 minutes ಟ್ರೈನ್ ಬರಬೇಕು, ಆದರೆ ಟ್ರೈನ್ ಇನ್ನೂ ಬಂದೇ ಇಲ್ಲ ಗೈಸ್. ನಾವೇ ಟ್ರೈನಿಂದ ಫಾಸ್ಟ್ ಇದ್ದೀವಿ. ಈ ವ್ಲಾಗ್ ಏನೋ ಮಾಡಿದ್ದೀನಿ, ಹೆಂಗೆ ಬಂದಿದೆ ಏನು ಕತೆ ಏನೂ ಗೊತ್ತಿಲ್ಲ. ನೋಡೋಣ, ಅಪ್ಲೋಡ್ ಮಾಡ್ತೀನಿ ಅನ್ನೋದು ಡೌಟೇ. ಸ್ಟೋರೀಸ್ ಮಾತ್ರ ನೀಟಾಗಿ ಖಾಲಿ ಮಾಡ್ಕೊಂಡಿದ್ದೀನಿ. ನೋಡೋಣ. ಅಕ್ಕ ಟೆನ್ಷನ್ ಆಯ್ತಂತೆ, ಯಾಕೆ ಅಂತ ಕ್ವೆಶ್ಚನ್ ಮಾಡಿ ಗೈಸ್, ಕಮೆಂಟ್ ಸೆಕ್ಷನ್ ಕ್ವೆಶ್ಚನ್ ಮಾಡಿ ಗೈಸ್. ನಾನು ಔಟ್ಫಿಟ್ಟೇ ತೋರಿಸಿಲ್ಲ. ಇರಿ ಸಾಯಣ್ಣ ನಾನು ಔಟ್ಫಿಟ್ ತೋರಿಸಿನ. ಔಟ್ಫಿಟ್
ನನ್ನ ಔಟ್ಫಿಟ್ ಅಷ್ಟೇ ಗೈಸ್. ಇದು ಇವತ್ತಿನ ವ್ಲಾಗ್ ಆಗುತ್ತೆ. ನೆಕ್ಸ್ಟ್ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ವಾ ಗೊತ್ತಿಲ್ಲ. ಅಕಸ್ಮಾತ್ ನೆಕ್ಸ್ಟ್ ಕ್ಲಿಪ್ಸ್ ಏನಾದರೂ ಮಾಡಿದ್ರೆ ಅದನ್ನು ಆ್ಯಡ್ ಮಾಡಿಬಿಟ್ಟು ತಿರ್ಗಿ ಎಡಿಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕ್ತೀನಿ. ಇದು ಈ 4 days ಆಲಿಯಾ ಟ್ರಿಪ್ ಆಗಿತ್ತು. ಈ 4 daysಲ್ಲಿ ನಾನು ಔಟ್ಫಿಟ್ ತೋರಿಸಿದ್ದೀನಿ, ನಾನು ಏನೇನು ಮಾಡಿದೆ ತೋರಿಸಿದ್ದೀನಿ, ಎಲ್ಲ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆಯಾ, ಇದು ಕೇಳಿಸ್ತಾ ಇದೆಯಾ, ಏನೂ ಐಡಿಯಾ ಇಲ್ಲ, ನಂಗೆ ಗೊತ್ತಿಲ್ಲ. ಬಟ್ ನೀವೆಲ್ಲ ಎಂಜಾಯ್ ಮಾಡಿರ್ತೀರಾ ಅಂತ ಅನಿಸ್ತೀನಿ. ಎಲ್ಲ ಫುಲ್ ಕಾಮಿಡಿ ಆಗಿರುತ್ತೆ ಗೈಸ್. ನಾನು ವ್ಲಾಗ್ ಇವಾಗಲೇ ಹೇಳ್ತೀನಿ. ಆಂಟಿ ಮಲಗಿದ್ದಾರೆ ಈ ಕಡೆ, ಓಕೆನಾ? ಎಲ್ಲ ಕಾಮಿಡಿಯಾಗಿರುತ್ತೆ, ನೀವು ಎಂಜಾಯ್ ಮಾಡ್ತೀರಾ ಅನ್ಕೊಳ್ತೀನಿ. ಸಾರಿ, ನನ್ನ ಮೂಗು ಎಲ್ಲ ಕಟ್ಟಿತ್ತು, ಜ್ವರ ಇತ್ತು, ಸೊ ಅದಕ್ಕೆ ನನ್ನ ವಾಯ್ಸ್ ಥರ ಇಲ್ಲ. ನಾನು ನೀರಲ್ಲೂ ಆಟಾಡಿಲ್ಲ ಗೈಸ್. ಆ್ಯಕ್ಚುಲಿ ಇದು ಇವತ್ತಿನ ವ್ಲಾಗ್, ಈ 4 days ವ್ಲಾಗ್ ಆಗಿತ್ತು. ನೆಕ್ಸ್ಟು ಎಲ್ಲೋಗಿ ಏನು ವ್ಲಾಗ್ ಮಾಡ್ತೀನಿ, ಹೆಂಗೆ ಎಡಿಟ್ ಮಾಡ್ತೀನಿ ಎಲ್ಲ ನೋಡಬೇಕು. ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಏನೊಂದು ಮಾಡಬೇಕಲ್ಲ ಶೇರ್ ಮಾಡಿ. ಎಲ್ಲ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದೆ ನನ್ನ ಲೈಫ್ ಏನಾದರೂ ಚೇಂಜ್ ಆದರೆ ನಿಮ್ಮಿಂದನೇ ಆಗ್ಬೋದು. ನನ್ನ ಸ್ಕ್ರೀನ್ ಹೊಡೆದೋಗಿದ್ಯಾ ಅಲ್ಲಿ? ಇಲ್ಲ ಗೈಸ್, ನನ್ನ ಸ್ಕ್ರೀನ್ ಹೊಡೆದೋಗಿಲ್ಲ. ಗುಡ್ ನ್ಯೂಸ್ ಆಗ್ತಿದೆ ಸಾಯಿ. ಅಯ್ಯೋ, ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನು ತುಂಬ ಕ್ರಿಂಜ್ ಮಾಡ್ತಾ ಇದ್ದೀನಿ, ಸೆಕೆ ಆಗ್ತಿದೆ. ಯಾಕೋ ಕಪ್ಪು ಕಾಣಿಸ್ತಾ ಇದೆ ಎಲ್ಲ. ಅವರೆಲ್ಲೋದ್ರು ಗೈಸ್? ಆಚೆ ಇದ್ದಾರೆ.